ಸರಿ ಅನ್ನೋದಾದ್ರೆ ನಾನೊಂದ್ಸರಿ ಸಾಕಷ್ಟು ಸರಿ ಹೇಳ್ತೀನಿ ಸರ್. ನಾವು ಸಿಟಿ ಬಸ್ಸಾಗಿ ಇದ್ದೆ, ಶಿವಮೊಗ್ಗದಲ್ಲಿ ಏನೋ ಊಟಕ್ಕೆ ಹೋಗಿದ್ದೆ, ಪ್ರಾಣಿ ಶಾಪ್ ಹೋಗಿದ್ದೆ, ಅಲ್ಲಿ ಮೆಳಗಟ್ಟದಾಗ ಕೆಲಸ ಮಾಡ್ತಿದ್ದೆ ಅಂತ, ಅಣ್ಣನಗರ ಮೆಳಗಟ್ಟ ಮಧ್ಯೆ ಅಲ್ಲಿ ಬಿಟ್ಟು ಅಲ್ಲಿದ್ದೆ. ಆಮೇಲೆ ಇಬ್ಬರು ಅಣ್ಣ ತಮ್ಮಗಳು ಇಬ್ಬರಿದ್ದಾರೆ. ಅವರಿಬ್ಬರು ಪ್ರಾಣಿ ಶಾಪ್ ಫಸ್ಟ್ ನಾನು ಸೇರ್ಕೊಂಡಿದ್ದು. ಅದು ಅಲ್ಲಿ ಸಂಬಳ ಬೇರೆ ನನಗೆ ದಿನಕ್ಕೆ ಬರೀ 13 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಾದಮೇಲೆ ಶಿವಮೊಗ್ಗ ಬಸ್ಸಲ್ಲಿ ಕ್ಲೀನರ್ ಕೆಲಸ ಮಾಡುವಾಗ ನಾವು ಬರೀ 30 ರೂಪಾಯಿ ಕೊಡ್ತಿದ್ದೀವಿ. ಅದರ ಸರಿ ಸಾಕಷ್ಟು ಶಿವಮೊಗ್ಗ ಬಸ್ಸಲ್ಲ ಕ್ಲೀನರ್ ನಾನು. ಸರಿ, ಈ ಪುಣ್ಯಾತ್ಮರ ಗಾಡಿ ನಾನು ಅನ್ನ ತಿಂತೀನಿ ಅಂತ ಇವಾಗ ಬಸ್ ಹೆಸರು ಅಣ್ಣ ಲಕ್ಷ್ಮೀ ವೆಂಕಟೇಶ್ವರ ಅಂತ ಬಸ್ ಇತ್ತು. ಅಣ್ಣ ಹೆಸರು ಬರ್ಬಿಟ್ಟಿದ್ದೀನಿ, ಚಂದ್ರಣ್ಣ ಗಾಡಿಗೆ ಒಂದು ಅನ್ನ ತಿಂದಿನಿ. ಅಣ್ಣ ಬಂದ ಪುಣ್ಯಾತ್ಮ ಒಂದ್ಸರಿ ಅಣ್ಣ ಇನ್ನೂ 4-6 ಜನ ಕೆಲಸ ಕೊಡಂಗೆ ಬೆಳೀಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ತಾಯಿ ಆಶೀರ್ವಾದ ಸರಿ. ಇಲ್ಲಿ ಒಂದು ಜ್ವರ ಬಂದ್ಸರಿ ಚಂದ್ರಣ್ಣ ಆ ಥರ ಮಾಡ್ಬೇಡ, ನನ್ನ ದಯವಿಟ್ಟು ಮಾಡಬೇಡ. ನಾನು ಒಳಗೆ ಕಾಲಿಸನಲ್ಲ, ಅನ್ನ ಕೊಟ್ಟು ನೋಡಿ, ಅನ್ನ ಕೊಟ್ಟು ದನಿಯವರು ಸರಿ ನಮ್ಮ ಇವ್ರು ಇನ್ನೂ ಚೆನ್ನಾಗಿರಲಿ, ಇನ್ನು ಉತ್ತಮ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಆಶೀರ್ವಾದ ಇದೆ, ನಮ್ಮ ತಾಯಿ ಆಶೀರ್ವಾದ ಇರಲಿ. ಅಣ್ಣ ಇದು ನಿಮ್ಮ ಬಳ್ಳಾಗಿರಲಿ, ನಮ್ಮ ದಯವಿಟ್ಟು ತಗೊಳ್ಳಿ. ಇದು ನಿಮ್ಮ ಮನೆಯಲ್ಲಿ ಇರೋಣ, ದಯವಿಟ್ಟು ಅಕ್ಕಿ ಕೊಡ್ತೀವಿ, ಇದು ನಿಮ್ಮ ಮನೆಯಲ್ಲಿ ಕೊಡಿ. ಅದರ ಅಕ್ಕ ನೀವು ತೊಗೊಳ್ಳಿ, ಕರ್ಕೊಂಡ್ಬಂದಿದ್ದೆ ತಂಗಿ ತಗ ನೀವು ಭಾಳ ಬೈಸ್ಕೊಂಡಿದ್ದೆ. ಅದರ ಸರಿ, ಸಿಟಿ ಬಸ್ ಶಿವಮೊಗ್ಗ ಸಿಟಿ ಬಸ್ ಕೊಡ್ತಾ ಚಾಲಕರೇ ಸಾಕಷ್ಟು ಜನ ನೋಡಿರ್ತೀರಿ. ನಾನು ನಿಮಗೆ ಅನ್ನ ತಿಂದು ಬಂದಿನಿ. ನಿಧಾನ ಗಾಡಿ ಓಡಿಸಿ, ಈಗ ಸಿಗ್ನಲ್ಗಳು ಭಾಳ ಇದ್ದಾವೆ. ಮೊನ್ನೆ ಅಲ್ಲಲ್ಲೇ ಆರನ್ನು ಹಾಕಿರಿ ಅಂತ ಪೊಲೀಸರು ಕೇಸ್ ಹಾಕ್ತಿದ್ರು. ಯಾಕಂದರೆ ತೊಂದರೆ ಕೊಡ್ದಂಗೆ ನಿಧಾನ ಓಡಿಸಿ. ಯಾವತ್ತಾರು ಬಂದು ನಾನೊಂದು ಒಂದು ಟ್ರಿಪ್ ಹೊಡಿತೀನಿ, ಇಲ್ಲ ಅಣ್ಣಂಗಾಲಿ ಹೊಡಿತೀನಂತೆ. ಹಾಂ ಅಣ್ಣ ನಿಮ್ಮ ಗಾಡಿ ಓಡಿಸ್ ನಿಜವಾಗ್ಲೂ ಗಾಡಿ ಓಡಿಸ್ಬೇಕು ಖಂಡಿತ ಖಂಡಿತ. ಒಂದ್ಸರಿ ಜ್ವರ ಒಂದ್ಸರಿ ಅಣ್ಣಂಗೆ ಒಂದ್ಸರಿ ಖಂಡಿತ. ನಾನು ಒಂದು 3 ನಿಂಬೆ ಕೊಡಬಲ್ಲಿ.